ಹಾಯ್ ಫ್ರೆಂಡ್ಸ್, ಆ ರಾತ್ರಿಯ ಮಳೆ ಸಾಮಾನ್ಯಕ್ಕಿಂತ ತುಂಬಾ ಜೋರಾಗಿಯೇ ಸುರಿಯುತ್ತಿತ್ತು. ನಗರದ ರಸ್ತೆಗಳು ನಿಧಾನವಾಗಿ ಖಾಲಿಯಾಗುತ್ತಾ ಹೋಗುತ್ತಿದ್ದವು. ಜನರೆಲ್ಲ ತಮ್ಮ ತಮ್ಮ ಮನೆಗಳಿಗೆ ತಲುಪುತ್ತಿದ್ದರು. ಆದರೆ ನಗರದ ಒಂದು ನಿಶಬ್ದ ರಸ್ತೆಯ ಮಧ್ಯದಲ್ಲಿ ಒಬ್ಬ ಯುವತಿ ಮಳೆಯಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಅವಳ ಕೂದಲು ಸಂಪೂರ್ಣ ನೆನೆದು ಮುಖಕ್ಕೆ ಅಂಟಿಕೊಂಡಿತ್ತು. ಬಟ್ಟೆಗಳೆಲ್ಲ ಕೆಸರು ಮಣ್ಣಿನಿಂದ ಕಲುಷಿತವಾಗಿದ್ದವು. ಅವಳ ಕೈಯಲ್ಲಿ ಹಳೆಯ ಫೋಟೋ ಒಂದನ್ನು ಬಿಗಿಯಾಗಿ ಹಿಡಿದಿದ್ದಳು. ಮಳೆಯ ಹನಿಗಳು ಆ ಫೋಟೋ ಮೇಲೆ ಬಿದ್ದು ನಿಧಾನವಾಗಿ ಹರಿಯುತ್ತಿದ್ದವು. ಫೋಟೋದಲ್ಲಿ ಅದೇ ಹುಡುಗಿ ನಗುತ್ತಾ ನಿಂತಿದ್ದಳು. ಅವಳ ಪಕ್ಕದಲ್ಲಿ ಒಬ್ಬ ಯುವಕ. ಇಬ್ಬರು ತುಂಬಾ ಸಂತೋಷದಿಂದ ಕಾಣುತ್ತಿದ್ದರು. ಆದರೆ ಇಂದು ಅದೇ ಹುಡುಗಿ ರಸ್ತೆಯ ಮಧ್ಯದಲ್ಲಿ ಏಕಾಂಗಿಯಾಗಿ ಬಿದ್ದಿದ್ದಳು. ಅಷ್ಟರಲ್ಲಿ ಒಂದು ಕಪ್ಪು ಕಾರ್ ನಿಧಾನವಾಗಿ ಆ ರಸ್ತೆಯಲ್ಲಿ ಸಾಗುತ್ತಿತ್ತು. ಕಾರನ್ನು ಓಡಿಸುತ್ತಿದ್ದವನು ಆದಿತ್ಯ ಮೆಹ್ರಾ, ನಗರದ ದೊಡ್ಡ ಉದ್ಯಮಿ. ಆದರೆ ಆ ಕ್ಷಣದಲ್ಲಿ ಅವನ ಮುಖದಲ್ಲಿ ಯಶಸ್ಸಿನ ಹೊಳಪು ಇರಲಿಲ್ಲ. ಕೇವಲ ದಣಿವು, ಅಸಹಜ ಖಾಲಿತನ ಮಾತ್ರ ಕಾಣಿಸುತ್ತಿತ್ತು. ಆ ರಾತ್ರಿ ಆದಿತ್ಯ ತನ್ನ ಡ್ರೈವರ್ಗೆ ರಜೆ ಕೊಟ್ಟಿದ್ದ, ಏಕೆಂದರೆ ಅವನ ಮನಸ್ಸು ತುಂಬಾ ಭಾರವಾಗಿತ್ತು. ಕೆಲವೊಮ್ಮೆ ಮನುಷ್ಯ ತನ್ನ ಮೌನದ ಜೊತೆ ಒಬ್ಬನೇ ಪ್ರಯಾಣ ಮಾಡಬೇಕಾಗುತ್ತದೆ. ಅದಕ್ಕಾಗಿ ಅವನೇ ಕಾರ್ ತೆಗೆದುಕೊಂಡು ಮಳೆಯ ರಸ್ತೆಯಲ್ಲಿ ಹೊರಟಿದ್ದ. ಕಾರ್ ನಿಧಾನವಾಗಿ ಸಾಗುತ್ತಿತ್ತು. ಮಳೆಯ ಹನಿಗಳು ಗಾಜಿನ ಮೇಲೆ ಬಡಿದು ಜಾರುತ್ತಿದ್ದವು. ಆದಿತ್ಯ ಮೌನವಾಗಿ ರಸ್ತೆಯನ್ನು ನೋಡುತ್ತಿದ್ದ. ಆದರೆ ಅಚಾನಕ್ ಅವನ ಕಣ್ಣು ರಸ್ತೆಯ ಬದಿಯಲ್ಲಿ ಬಿದ್ದಿದ್ದ ಆ ಹುಡುಗಿಯ ಮೇಲೆ ಬಿತ್ತು. ಮೊದಲು ಅವನು ಬಹುಶಃ ಯಾರಾದರೂ ಕುಡಿದು ಬಿದ್ದಿರಬಹುದು ಎಂದುಕೊಂಡ. ಆದರೆ ಏನೋ ವಿಚಿತ್ರ ಅನ್ನಿಸಿತು. ಅವನು ತಕ್ಷಣ ಬ್ರೇಕ್ ಹಾಕಿದ. ಕಾರ್ ರಸ್ತೆಯ ಬದಿಯಲ್ಲಿ ನಿಂತಿತು. ಮಳೆ ಇನ್ನೂ ಜೋರಾಗುತ್ತಿತ್ತು. ಆದಿತ್ಯ ಕಾರಿನಿಂದ ಇಳಿದು ನಿಧಾನವಾಗಿ ಆ ಹುಡುಗಿಯ ಹತ್ತಿರ ಹೋದ. ಅವನು ಅವಳ ಮುಖದ ಮೇಲಿದ್ದ ಕೂದಲನ್ನು ಸರಿಸಿದ. ಮುಂದಿನ ಕ್ಷಣ ಅವನ ಉಸಿರೇ ನಿಂತಂತಾಯಿತು. ಅವನ ತುಟಿಗಳು ನಡುಗಿದವು. ನಯನ, ಹೌದು ಅವಳೇ ನಯನ ಎಂದು ಹೇಳಿದ. ಅವಳು ಬೇರೆ ಯಾರೂ ಅಲ್ಲ. 2 ವರ್ಷಗಳ ಹಿಂದೆ ಅವನು ವಿಚ್ಛೇದನ ನೀಡಿ ತನ್ನ ಬದುಕಿನಿಂದನೇ ದೂರ ಮಾಡಿದ ಹೆಂಡತಿ. ಕೆಲವು ಕ್ಷಣ ಆದಿತ್ಯ ಅಲ್ಲೇ ನಿಂತಿದ್ದ. ಅವನಿಗೆ ನಂಬಲಾಗಲಿಲ್ಲ. 2 ವರ್ಷಗಳಿಂದ ಅವನು ನಯನಳನ್ನು ನೋಡಿರಲಿಲ್ಲ. ಆದರೆ ಇಂದು ಅವಳು ಈ ಸ್ಥಿತಿಯಲ್ಲಿ ಅವನ ಮುಂದೆ ಬಿದ್ದಿದ್ದಳು. ಅಷ್ಟರಲ್ಲಿ ಅವನ ಕಣ್ಣು ನಯನಾಳ ಕೈಯಲ್ಲಿದ್ದ ಫೋಟೋ ಮೇಲೆ ಬಿತ್ತು. ಅವನು ನಿಧಾನವಾಗಿ ಫೋಟೋ ತೆಗೆದುಕೊಂಡು ನೋಡಿದ. ಮುಂದಿನ ಕ್ಷಣ ಅವನ ಕಣ್ಣುಗಳು ವಿಸ್ತಾರವಾದವು. ಏಕೆಂದರೆ ಆ ಫೋಟೋದಲ್ಲಿ ಕೇವಲ ಅವನು ಮತ್ತು ನಯನ ಮಾತ್ರ ಇರಲಿಲ್ಲ. ಅವರ ಜೊತೆ ಒಂದು ಪುಟ್ಟ ಮಗು ಕೂಡ ಇತ್ತು. ಸುಮಾರು 2 ವರ್ಷದ ಮಗು. ಅದರ ಮುಖ ಆದಿತ್ಯನಂತೆ ಕಾಣುತ್ತಿತ್ತು. ಆದಿತ್ಯನ ತಲೆ ಸುಮ್ಮನಾದಂತಾಯಿತು. ಈ ಮಗು ಯಾರು ಎಂದ. ಅವನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಒಂದೇ ವೇಳೆ ಇದ್ದವು. ಆದರೆ ಆ ಕ್ಷಣದಲ್ಲಿ ಪ್ರಶ್ನೆ ಕೇಳುವ ಸಮಯ ಇರಲಿಲ್ಲ. ನಯನಾಳ ಉಸಿರು ತುಂಬಾ ದುರ್ಬಲವಾಗಿತ್ತು. ಆದಿತ್ಯ ತಕ್ಷಣ ಅವಳನ್ನು ತನ್ನ ಕೈಯಲ್ಲಿ ಎತ್ತುಕೊಂಡು ಕಾರಿನತ್ತ ಓಡಿದ. ದೂರದಲ್ಲಿ ಕೆಲವರು ನೋಡುತ್ತಿದ್ದರು. ಆದರೆ ಮಳೆ ತುಂಬಾ ಜೋರಾಗಿದ್ದರಿಂದ ಯಾರೂ ಹತ್ತಿರ ಬರಲಿಲ್ಲ. ಆದಿತ್ಯ ನಯನಾಳನ್ನು ಕಾರಿನ ಹಿಂಬದಿ ಸೀಟಿನಲ್ಲಿ ಮಲಗಿಸಿ ವೇಗವಾಗಿ ಆಸ್ಪತ್ರೆಗೆ ಹೊರಟ. ಕಾರಿನ ವೇಗ ಹೆಚ್ಚಾಗುತ್ತಿತ್ತು. ಆದರೆ ಅದಕ್ಕಿಂತ ಹೆಚ್ಚು ವೇಗವಾಗಿ ಆದಿತ್ಯನ ಹೃದಯ ತಡುಗುತ್ತಿತ್ತು. ಅವನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಅದೇ ಫೋಟೋ ತಿರುಗುತ್ತಿತ್ತು. ಆ ಮಗು, ಅದರ ಮುಖ ಮತ್ತು 2 ವರ್ಷಗಳ ಹಿಂದಿನ ಆ ದಿನ. ನಯನ ಅಳುತ್ತಾ ಹೇಳುತ್ತಿದ್ದಳು, ಆದಿತ್ಯ, ದಯವಿಟ್ಟು ನನ್ನ ಮಾತು ಕೇಳು. ನೀನು ಯೋಚಿಸುತ್ತಿರುವ ಹಾಗೇನೂ ಇಲ್ಲ. ಆದರೆ ಆ ದಿನ ಆದಿತ್ಯ ಕೋಪದಲ್ಲಿದ್ದ. ಅವನು ಅವಳ ಒಂದು ಮಾತನ್ನು ಕೇಳಲಿಲ್ಲ. ಅವಸರದಲ್ಲಿ ತನ್ನ ಜೀವನದ ಅತಿ ದೊಡ್ಡ ತಪ್ಪು ತೀರ್ಮಾನ ತೆಗೆದುಕೊಂಡ, ವಿಚ್ಛೇದನ. ಕೆಲವೇ ನಿಮಿಷಗಳಲ್ಲಿ ಕಾರು ಆಸ್ಪತ್ರೆಗೆ ತಲುಪಿತು. ಆದಿತ್ಯ ನಯನಾಳನ್ನು ಎತ್ತಿಕೊಂಡು ಒಳಗೆ ಓಡಿದ. ಡಾಕ್ಟರ್, ಬೇಗ ಎಂದು ಕೂಗಿದ. ನರ್ಸ್ ತಕ್ಷಣ ಸ್ಟ್ರೆಚರ್ ತಂದಳು. ಡಾಕ್ಟರ್ಗಳು ನಯನಾಳನ್ನು ತುರ್ತು ಚಿಕಿತ್ಸಾ ಕೊಠಡಿಗೆ ತೆಗೆದುಕೊಂಡು ಹೋದರು. ಬಾಗಿಲು ಮುಚ್ಚಿತು. ಆದಿತ್ಯ ಹೊರಗೆ ಒಬ್ಬನೇ ನಿಂತಿದ್ದ. ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ಹೊರ ಬಂದರು. ನೀವು ಇವರ ಜೊತೆ ಬಂದಿದ್ದೀರಾ ಎಂದು ಕೇಳಿದರು. ಆದಿತ್ಯ ತಲೆ ಆಡಿಸಿದ. ಹೌದು ಎಂದು ಹೇಳಿದ. ಇವರಿಗೆ ಹಲವಾರು ದಿನಗಳಿಂದ ಸರಿಯಾಗಿ ಊಟ ಸಿಕ್ಕಿಲ್ಲ ಅನಿಸುತ್ತದೆ. ಹಸಿವು ಮತ್ತು ದುರ್ಬಲತೆಯಿಂದ ರಸ್ತೆಯಲ್ಲಿ ಪ್ರಜ್ಞೆ ತಪ್ಪಿದ್ದಾರೆ. ಈಗ ಜೀವಕ್ಕೇನು ಅಪಾಯ ಇಲ್ಲ ಎಂದು ಹೇಳಿದರು. ಆದಿತ್ಯ ನೆಮ್ಮದಿಯಿಂದ ಉಸಿರು ಬಿಟ್ಟ. ಆದರೆ ಅವನ ತಲೆಯಲ್ಲಿದ್ದ ಪ್ರಶ್ನೆ ಇನ್ನೂ ಅದೇ, ಆ ಮಗು ಯಾರು ಎಂದು. ಅಷ್ಟರಲ್ಲಿ ನರ್ಸ್ ಬಂದು ಹೇಳಿದಳು, ಅವರಿಗೆ ಪ್ರಜ್ಞೆ ಬಂದಿದೆ ಎಂದು. ಆದಿತ್ಯ ನಿಧಾನವಾಗಿ ಕೊಠಡಿಗೆ ಹೋದನು. ನಯನ ತುಂಬಾ ದುರ್ಬಲವಾಗಿದ್ದಳು. ಆದರೆ ಅವಳು ಆದಿತ್ಯನನ್ನು ನೋಡಿದ ತಕ್ಷಣ ಕಣ್ಣೀರು ಹರಿಯತೊಡಗಿತು. ಅವಳು ನಿಧಾನವಾಗಿ ಕೇಳಿದಳು, ನೀನು ಎಂದು. ಆದಿತ್ಯ ಶಾಂತವಾಗಿ ಹೇಳಿದ,
ಹೌದು ನಾನೇ ಎಂದು. ಕೆಲವು ಕ್ಷಣ ಇಬ್ಬರು ಮೌನವಾಗಿದ್ದರು. ನಂತರ ಆದಿತ್ಯ ಕೇಳಿದ, ಇದು ಎಲ್ಲ ಏನು ನಯನ? ನೀನು ಈ ಸ್ಥಿತಿಗೆ ಹೇಗೆ ಬಂದೆ ಎಂದು. ನಯನಾಳ ಕಣ್ಣುಗಳಲ್ಲಿ ನೋವು ತುಂಬಿತು. ಅವಳು ನಿಧಾನವಾಗಿ ಹೇಳಿದಳು, ನಾನು ನಿನಗೆ ಸತ್ಯ ಹೇಳಿದರೆ ಈ ಬಾರಿ ನೀನು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳುತ್ತೀಯಾ ಎಂದು. ಆದಿತ್ಯ ಆಳವಾಗಿ ಉಸಿರೆಳೆದ. ಹೌದು ಎಂದು ಹೇಳಿದ. ನಯನ ಕೆಲವು ಕ್ಷಣ ಅವನನ್ನು ನೋಡುತ್ತಿದ್ದಳು. ನಂತರ ಹೇಳಿದಳು, 2 ವರ್ಷಗಳ ಹಿಂದೆ ನೀನು ನನ್ನನ್ನು ಮತ್ತೊಬ್ಬನ ಜೊತೆ ಫೋಟೋದಲ್ಲಿ ನೋಡಿ ಬಿಟ್ಟೆ ಅಲ್ವಾ? ನಿಜವಾದ ಕತೆ ಅಂದಿನಿಂದಲೇ ಶುರುವಾಯಿತು ಎಂದು ಹೇಳಿದಳು. ಅಷ್ಟರಲ್ಲಿ ಕೊಠಡಿಯ ಬಾಗಿಲು ನಿಧಾನವಾಗಿ ತೆರೆದಿತ್ತು. ಒಬ್ಬ ವ್ಯಕ್ತಿ ಒಳಬಂದ. ಎತ್ತರದ ದೇಹ, ಬಿಳಿ ಶರ್ಟ್, ಮುಖದಲ್ಲಿ ಸ್ಪಷ್ಟ ಆತಂಕ. ಅವನ ಕಣ್ಣು ಆದಿತ್ಯನ ಮೇಲೆ ಬಿದ್ದ ಕ್ಷಣ ಅವನು ನಿಂತು ಬಿಟ್ಟ. ಆದಿತ್ಯ ಕೂಡ ಅವನನ್ನು ನೋಡಿ ಬೆಚ್ಚಿ ಬಿದ್ದ. ಅವನು ಮತ್ಯಾರೂ ಅಲ್ಲ, ರಾಹುಲ್, ಆದಿತ್ಯನ ಅತ್ಯಂತ ನಂಬಿಕೆಯ ಸ್ನೇಹಿತ. ಕಾಲೇಜಿನಿಂದಲೇ ಇಬ್ಬರು ಜೊತೆಯಲ್ಲಿದ್ದರು. ವ್ಯಾಪಾರವನ್ನು ಕೂಡ ಒಟ್ಟಿಗೆ ಆರಂಭಿಸಿದರು. ಆದಿತ್ಯ ಅವನನ್ನು ಸಹೋದರನಂತೆ ನಂಬಿದ್ದ. ಆದರೆ ಆ ಕ್ಷಣದಲ್ಲಿ ರಾಹುಲ್ ಮುಖದ ಭಯ ಬೇರೆ ಕತೆ ಹೇಳುತ್ತಿತ್ತು. ಕೊಠಡಿಯಲ್ಲಿ ಕೆಲ ಕ್ಷಣ ಗಾಢ ಮೌನ ಆವರಿಸಿತು. ಮೊದಲು ರಾಹುಲ್ ನಿಧಾನವಾಗಿ ಕೇಳಿದ, ಆದಿತ್ಯ, ನೀನು ಇಲ್ಲಿ ಎಂದು. ಆದಿತ್ಯ ತಣ್ಣನೆಯ ಧ್ವನಿಯಲ್ಲಿ ಕೇಳಿದ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯ ರಾಹುಲ್ ಎಂದು. ರಾಹುಲ್ ಕ್ಷಣಕಾಲ ಮೌನವಾಗಿದ್ದ. ಒಬ್ಬ ಮಹಿಳೆಯನ್ನು ಅಪಘಾತದಲ್ಲಿ ಇಲ್ಲಿ ತಂದಿದ್ದಾರೆ ಎಂದು ತಿಳಿಯಿತು, ಅದಕ್ಕಾಗಿ ನೋಡಲು ಬಂದೆ ಎಂದನು. ಅವನ ಧ್ವನಿಯಲ್ಲಿ ಆತ್ಮವಿಶ್ವಾಸ ಇರಲಿಲ್ಲ. ಅಷ್ಟದಲ್ಲಿ ನಯನ ನಿಧಾನವಾಗಿ ಕಣ್ಣು ತೆರೆದಳು. ಅವಳ ಕಣ್ಣು ನೇರವಾಗಿ ರಾಹುಲ್ ಮೇಲೆ ಬಿತ್ತು. ಮುಂದಿನ ಕ್ಷಣ ಅವಳ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವಳು ದುರ್ಬಲ ಧ್ವನಿಯಲ್ಲಿ ಹೇಳಿದಳು, ನೀನು ಇಲ್ಲಿ ಎಂದು. ಆದಿತ್ಯ ಈ ಎಲ್ಲವನ್ನು ಗಮನಿಸಿದ. ಅವನು ಇಬ್ಬರನ್ನು ನೋಡುತ್ತಾ ಕೇಳಿದ, ನೀವಿಬ್ಬರು ಒಬ್ಬರನ್ನೊಬ್ಬರು ತಿಳಿದಿದ್ದೀರಾ ಎಂದು. ರಾಹುಲ್ ತಕ್ಷಣ ದೃಷ್ಟಿ ತಗ್ಗಿಸಿದ. ಇಲ್ಲ, ಹಾಗೇನೂ ಇಲ್ಲ ಎಂದು. ಆದರೆ ಅವನ ಧ್ವನಿ ನಡುಗುತ್ತಿತ್ತು. ಡಾಕ್ಟರ್ ಹೊರಗೆ ಬಂದು ಹೇಳಿದರು, ರೋಗಿಗೆ ವಿಶ್ರಾಂತಿ ಬೇಕು, ದಯವಿಟ್ಟು ಹೊರಗೆ ಹೋಗಿ ಎಂದು. ಆದಿತ್ಯ ಮತ್ತು ರಾಹುಲ್ ಇಬ್ಬರು ಹೊರಗೆ ಬಂದರು. ಆಸ್ಪತ್ರೆಯ ದಾರಿಯಲ್ಲಿ ಹಳದಿ ಬೆಳಕು ಮಾತ್ರ ಹೊಳೆಯುತ್ತಿತ್ತು. ಕೆಲವು ಕ್ಷಣ ಇಬ್ಬರು ಮೌನ. ನಂತರ ಆದಿತ್ಯ ನಿಧಾನವಾಗಿ ಕೇಳಿದ, ರಾಹುಲ್, ನಿಜ ಏನು ಎಂದು ಕೇಳಿದ. ರಾಹುಲ್ ಬೆಚ್ಚಿ ಬಿದ್ದ. ಅಂದ್ರೆ ಎಂದ. ಆದಿತ್ಯ ಅವನ ಕಣ್ಣುಗಳಲ್ಲಿ ನೋಡುತ್ತಾ ಹೇಳಿದ, 2 ವರ್ಷಗಳ ಹಿಂದೆ ನನಗೆ ಬಂದ ಫೋಟೋದಲ್ಲಿ ನಯನಾಳ ಜೊತೆ ಇದ್ದವನು ನೀನೇ ಅಲ್ವಾ ಎಂದು. ರಾಹುಲ್ ಮುಖ ಬಿಳಿಯಾಗಿ ಬಿಟ್ಟಿತು. ಆದರೆ ತಕ್ಷಣ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡ. ನಿನಗೆ ತಪ್ಪು ಅರ್ಥ ಆಗಿದೆ ಎಂದನು. ಅಷ್ಟರಲ್ಲಿ ನರ್ಸ್ ಬಂದು ಹೇಳಿದಳು, ಮಿಸ್ಟರ್ ಆದಿತ್ಯ, ಪೇಷಂಟ್ ನಿಮ್ಮನ್ನು ಕರೆಯುತ್ತಿದ್ದಾರೆ ಎಂದನು. ಆದಿತ್ಯ ತಕ್ಷಣ ಒಳಗೆ ಹೋದ. ನಯನ ಇನ್ನೂ ದುರ್ಬಲವಾಗಿದ್ದಳು. ಆದಿತ್ಯ ಅವಳ ಹತ್ತಿರ ಕುಳಿತು ನಿಧಾನವಾಗಿ ಕೇಳಿದ, ಆ ಫೋಟೋದಲ್ಲಿದ್ದ ಮಗು ಯಾರು ಎಂದು. ನಯನಾಳ ಕಣ್ಣೀರು ಹರಿಯತೊಡಗಿತು. ಅವಳು ಹೇಳಿದಳು, ಅವನು ನಿನ್ನ ಮಗು ಆದಿತ್ಯ ಎಂದು. ಆದಿತ್ಯ ಕಲ್ಲಿನಂತಾಗಿ ಬಿಟ್ಟ. ಏನು ಎಂದ. ನೀನು ನನಗೆ ವಿಚ್ಛೇದನ ಕೊಟ್ಟಾಗ ನಾನು ಆಗಲೇ ಗರ್ಭಿಣಿಯಾಗಿದ್ದೆ. ಆದರೆ ಆ ದಿನ ನಿನ್ನ ಕಣ್ಣುಗಳಲ್ಲಿ ನಂಬಿಕೆ ಇರಲಿಲ್ಲ, ಕೇವಲ ಅನುಮಾನ ಮಾತ್ರ ಇತ್ತು. ಅದಕ್ಕಾಗಿ ನಾನು ಏನೂ ಹೇಳಲಿಲ್ಲ ಎಂದು ಹೇಳಿದಳು. ಆದಿತ್ಯನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅವನು ಈಗ ಎಲ್ಲಿದ್ದಾನೆ ಎಂದು ಕೇಳಿದ. ನನ್ನ ಅಮ್ಮನ ಬಳಿ. ನಾನು ಇಲ್ಲಿ ಬಂದಿದ್ದು ನಿನಗೆ ಸತ್ಯ ಹೇಳಲು ಮಾತ್ರ ಎಂದು ಹೇಳಿದಳು. ಆದಿತ್ಯ ಮೌನವಾಗಿ ಬಿಟ್ಟ. ಕೆಲವು ಕ್ಷಣಗಳ ನಂತರ ಅವನು ಕೇಳಿದ, ಆ ಫೋಟೋದಲ್ಲಿದ್ದ ವ್ಯಕ್ತಿ ಯಾರು ಎಂದು. ನಯನ ನಿಧಾನವಾಗಿ ಬಾಗಿಲಿನ ಕಡೆ ನೋಡಿದಳು. ನಂತರ ಹೇಳಿದಳು, ನಿನಗೆ ನಿಜ ತಿಳಿಯಬೇಕೆಂದರೆ ಮೊದಲು ಆ ಫೋಟೋ ನಿನ್ನ ಟೇಬಲ್ ಮೇಲೆ ಯಾರಿಟ್ಟರು ಎಂದು ಹುಡುಕು ಎಂದು ಹೇಳಿದಳು. ಆದಿತ್ಯನ ನೆಂತಿಯಲ್ಲಿ ಗೆರೆಗಳು ಮೂಡಿದವು. ಅಷ್ಟರಲ್ಲಿ ಹೊರಗಿನಿಂದ ಯಾರೋ ಓಡುತ್ತಿರುವಂತೆ ಶಬ್ದ ಕೇಳಿಸಿತು. ಆದಿತ್ಯ ತಕ್ಷಣ ಹೊರಗೆ ಬಂದ. ಆದರೆ ದಾರಿ ಖಾಲಿಯಾಗಿತ್ತು. ದೂರದಲ್ಲಿ ಲಿಫ್ಟ್ ಬಾಗಿಲು ಮುಚ್ಚುತ್ತಿತ್ತು. ಅವನ ಕಣ್ಣು ನೆಲದ ಮೇಲೆ ಬಿದ್ದ ಒಂದು ವಸ್ತುವಿನ ಮೇಲೆ ಬಿತ್ತು. ಅವನು ಅದನ್ನು ಎತ್ತಿಕೊಂಡ. ಅದು ಒಂದು ಹಳೆಯ ಚಾವಿ. ಅವನ ಗಮನದಿಂದ ನೋಡಿದಾಗ ಮುಂದಿನ ಕ್ಷಣ ಅವನ ಕಣ್ಣುಗಳು ವಿಸ್ತಾರವಾದವು. ಅದು ಸಾಮಾನ್ಯ ಚಾವಿಯಲ್ಲ, ಅದು ಅವರ ಹಳೆಯ ಗೋದಾವಿನ ಚಾವಿ. ಅಲ್ಲಿ ಅವನು ಮತ್ತು ರಾಹುಲ್ ತಮ್ಮ ಮೊದಲ ಕಚೇರಿಯನ್ನು ಆರಂಭಿಸಿದ್ದರು. ಆದಿತ್ಯನ ಮನಸ್ಸಿನಲ್ಲಿ ಮತ್ತೆ ಪ್ರಶ್ನೆಗಳ ಚಂಡಮಾರುತ ಇದ್ದಿತು. ರಾಹುಲ್, ಫೋಟೋ, ನಯನ, ಆ ಮಗು, ಈ ಎಲ್ಲದಕ್ಕೂ ಸಂಬಂಧ ಇದೆಯಾ ಎಂದು. ಆ ರಾತ್ರಿ ಆದಿತ್ಯ ನೇರವಾಗಿ ಆ ಹಳೆಯ ಗೋದಾವಿನತ್ತ ಹೊರಟ. ನಗರದ ಹಳೆಯ ಭಾಗದಲ್ಲಿ ಇದ್ದ ಆ ಜಾಗ ಸಂಪೂರ್ಣ ನಿಶಬ್ದವಾಗಿತ್ತು. ಹಳೆಯ ಕಟ್ಟಡಗಳು, ಒಡೆದ ರಸ್ತೆ, ಭಯಾನಕ ಮೌನ. ಆದಿತ್ಯ ಕಾರು ನಿಲ್ಲಿಸಿ ನಿಧಾನವಾಗಿ ಬಾಗಿಲಿನತ್ತ ಹೋದ. ಅವನು ಚಾವಿಯನ್ನು ತಾಳೆಗೆ ಹಾಕಿದ. ಕೆಲವು ಕ್ಷಣಗಳ ನಂತರ ತಾಳೆ ತೆರೆದಿತು. ಬಾಗಿಲು
ಗದ್ದಲದಿಂದ ತೆರೆಯಿತು. ಒಳಗೆ ಕತ್ತಲೆ. ಆದಿತ್ಯ ಮೊಬೈಲ್ ಟಾರ್ಚ್ ಅನ್ನು ಆನ್ ಮಾಡಿ ಒಳಗೆ ಹೋದ. ಧೂಳು ತುಂಬಿತ್ತು. ಹಳೆಯ ಪೆಟ್ಟಿಗೆಗಳು ಚದುರಿಕೊಂಡಿದ್ದವು. ಆದರೆ ನೆಲದಲ್ಲಿ ಹೊಸ ಕಾಲಿನ ಗುರುತುಗಳು ಕಾಣಿಸುತ್ತಿದ್ದವು. ಅಂದರೆ ಯಾರೋ ಇತ್ತೀಚೆಗೆ ಇಲ್ಲಿ ಬಂದಿದ್ದರು. ಅಷ್ಟರಲ್ಲಿ ಹಿಂದೆ ಒಂದು ಧ್ವನಿ ಕೇಳಿಸಿತು. ಕೊನೆಗೂ ನೀನು ಇಲ್ಲಿಗೆ ಬಂದೇ ಬಿಟ್ಟೆ ಎಂದು. ಆದಿತ್ಯ ತಿರುಗಿದ. ಮುಂದೆ ರಾಹುಲ್ ನಿಂತಿದ್ದ. ಅವನ ಮುಖದಲ್ಲಿ ವಿಚಿತ್ರ ನಗು. ಆದಿತ್ಯ ಕೋಪದಿಂದ ಕೇಳಿದ, ಇವೆಲ್ಲ ಏನು ರಾಹುಲ್ ಎಂದು. ರಾಹುಲ್ ನಿಧಾನವಾಗಿ ನಕ್ಕಿದ. ನಿನಗೆ ಸತ್ಯ ಬೇಕಾ? ಹಾಗಾದರೆ ಕೇಳು ಎಂದು ಅವನು ಹೇಳತೊಡಗಿದ. ಒಮ್ಮೆ ನಾವಿಬ್ಬರು ಸಮಾನರಾಗಿದ್ದೆವು. ಒಂದೇ ಕನಸು, ಒಂದೇ ಪ್ರಯಾಣ. ಆದರೆ ನಂತರ ನೀನು ದೊಡ್ಡ ಉದ್ಯಮಿಯಾಗಿ ಬಿಟ್ಟೆ. ನಾನು ನಿನ್ನ ಕಂಪನಿಯಲ್ಲಿ ಸಾಮಾನ್ಯ ಉದ್ಯಮಿಯಾಗಿ ಬಿಟ್ಟೆ. ಆದಿತ್ಯ ಆಶ್ಚರ್ಯದಿಂದ ನೋಡುತ್ತಿದ್ದ. ರಾಹುಲ್ ಕೋಪದಿಂದ ಹೇಳಿದ, ಆ ದಿನ ನಾನು ತೀರ್ಮಾನಿಸಿದೆ, ನಿನ್ನ ಅತಿ ದೊಡ್ಡ ಶಕ್ತಿ ನಿನ್ನ ಅತಿ ದೊಡ್ಡ ದುರ್ಬಲತೆ ಆಗಬೇಕು ಎಂದು. ಆದಿತ್ಯನ ಹೃದಯ ಬಡಿದಿತು. ಅಂದ್ರೆ ಎಂದು ಕೇಳಿದ. ನಯನ ಎಂದು ರಾಹುಲ್ ಹೇಳಿದ. ಆದಿತ್ಯನ ಕಣ್ಣುಗಳಲ್ಲಿ ಬೆಂಕಿ ಹೊತ್ತಿತ್ತು. ರಾಹುಲ್ ಮುಂದುವರಿದ, ನನಗೆ ಬಂದ ಆ ಫೋಟೋ ನಾನೇ ಇಟ್ಟಿದ್ದು. ನಿನಗೆ ನಯನ ಮೋಸ ಮಾಡುತ್ತಿದ್ದಾಳೆ ಅನ್ನಿಸಿದರೆ ನೀನು ಯೋಚಿಸದೆ ಅವಳ ಮೇಲೆ ಅನುಮಾನ ಪಡುತ್ತೀಯ ಅನ್ನೋದನ್ನು ನನಗೆ ಗೊತ್ತು ಎಂದು ಹೇಳಿದ. ಆದಿತ್ಯನ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ತುಂಬಿತು. ಅವನಿಗೆ ಆ ರಾತ್ರಿ ನೆನಪಾಯಿತು. ನಯನ ಅಳುತ್ತಾ ಹೇಳುತ್ತಿದ್ದಳು, ನನ್ನ ಮಾತು ಕೇಳು ಆದಿತ್ಯ ಎಂದು. ಆದರೆ ಅವನು ಕೇಳಿರಲಿಲ್ಲ. ರಾಹುಲ್ ನಿಧಾನವಾಗಿ ಹೇಳಿದ, ನೀನು ಅವಳಿಗೆ ವಿಚ್ಛೇದನ ಕೊಟ್ಟೆ. ಅವಳು ನಗರ ಬಿಟ್ಟು ಹೋದಳು. ಆದರೆ ಅವಳು ಎಂದಿಗೂ ನಿನ್ನನ್ನು ದೂರು ಹೇಳಲಿಲ್ಲ ಎಂದು. ಆದಿತ್ಯನ ಕಣ್ಣೀರು ಹರಿಯತೊಡಗಿತು. ಆಗ ಆದಿತ್ಯ, ನಿನ್ನ ಒಂದು ತಪ್ಪಿನಿಂದ 3 ಜೀವನಗಳು ಹಾಳಾದವು. ನನ್ನದ್ದು, ನಯನಾಳದ್ದು ಮತ್ತು ನನ್ನ ಮಗನದ್ದು ಎಂದು. ಕೆಲವು ದಿನಗಳ ನಂತರ ಆದಿತ್ಯ ಮತ್ತೆ ಆಸ್ಪತ್ರೆಗೆ ಹೋದ. ನಯನ ಈಗ ಸ್ವಲ್ಪ ಚೇತರಿಸಿಕೊಂಡಿದ್ದಳು. ಆದಿತ್ಯ ಅವಳ ಹತ್ತಿರ ಕುಳಿತು ಅವಳ ಕೈ ಹಿಡಿದ. ಅವನ ಧ್ವನಿ ನಡುಗುತ್ತಿತ್ತು. ನನ್ನನ್ನು ಕ್ಷಮಿಸು ನಯನ, ನಾನು ನಿನ್ನ ಮಾತು ಕೇಳದೆ ಅನುಮಾನ ಪಟ್ಟೆ. ಒಳ್ಳೆಯ ಗಂಡನಾಗಲಿಲ್ಲ, ಒಳ್ಳೆಯ ಮನುಷ್ಯನಾಗಿಯೂ ಇರಲಿಲ್ಲ ಎಂದು. ನಯನ ಅವನತ್ತ ನೋಡಿದಳು. ಅವಳ ಕಣ್ಣುಗಳಲ್ಲಿ ನೋವು ಇತ್ತು. ಆದರೆ ಎಲ್ಲೋ ಒಂದು ಕಡೆ ಶಾಂತಿ ಕೂಡ ಇತ್ತು. ಅವಳು ನಿಧಾನವಾಗಿ ಹೇಳಿದಳು, ಕೆಲವೊಮ್ಮೆ ಜೀವನ ಸತ್ಯವನ್ನು ತುಂಬಾ ತಡವಾಗಿ ತೋರಿಸುತ್ತದೆ. ಆದರೆ ಪಶ್ಚಾತ್ತಾಪ ನಿಜವಾದರೆ ಸಂಬಂಧಗಳು ಮತ್ತೆ ಬದುಕಬಹುದು ಎಂದು. ಕೆಲವು ವಾರಗಳ ನಂತರ ಆದಿತ್ಯ ಮೊದಲ ಬಾರಿಗೆ ತನ್ನ ಮಗನನ್ನು ಭೇಟಿಯಾದ. ಆ ಪುಟ್ಟ ಮಗು ಅವನನ್ನು ನೋಡಿ ನಕ್ಕಿತು. ಆ ಕ್ಷಣದಲ್ಲಿ ಆದಿತ್ಯನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಜೀವನ ಅವನಿಗೆ 2ನೇ ಅವಕಾಶ ನೀಡಿತು. ತನ್ನ ಕುಟುಂಬವನ್ನು ಮತ್ತೆ ಪಡೆಯುವ ಅವಕಾಶ. ಆ ದಿನ ಆದಿತ್ಯ ಒಂದು ವಿಷಯವನ್ನು ಸದಾ ಕಾಲಕ್ಕೂ ಕಲಿತ. ಸಂಬಂಧಗಳು ಅನುಮಾನದಿಂದ ಅಲ್ಲ, ನಂಬಿಕೆಯಿಂದ ಬದುಕುತ್ತವೆ. ಕೆಲವೊಮ್ಮೆ ಒಂದು ಸಣ್ಣ ತಪ್ಪು ಅರ್ಥ ಸಂಪೂರ್ಣ ಜೀವನವನ್ನು ಬದಲಿಸಬಹುದು. ಆದರೆ ಹೃದಯದಲ್ಲಿ ಸತ್ಯ ಇದ್ದರೆ ಸತ್ಯ ಯಾವತ್ತಾದರೂ ಹೊರಬರುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.